ಗೈಸ್. ನಿನ್ನೆ ನಾಗಮಲೆ ಫಾರೆಸ್ಟ್ ಹೋಗಿದ್ವಿ. ಜಸ್ಟ್ ಸುಮ್ಮನೆ ಒಂದು ಪ್ರಾಣಿಗಳು ನೋಡ್ಕೊಳಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾಯ್ತು ಮಾರ್ನಿಂಗು, ಬಟ್ ಅದು ಕ್ಯಾನ್ಸಲ್ ಆಯಿತು. ಯಾರು ಬೇಗ ಎದೊಳ್ಳಿಲ್ಲ, ಅದಕ್ಕೆ ನಾಗಮಲೆ ಫಾರೆಸ್ಟ್ ಹೋಗಿದ್ವಿ ಅಷ್ಟೇ ಗೈಸ್. ಅದಾದಮೇಲೆ ಆರ್ಎಸ್ ಫಂಕ್ಷನ್ಸ್ ಇತ್ತು, ನಿದ್ದೆ ಎಳಿತಾ ಇತ್ತು ನನಗೆ, ನಿದ್ದೆ ಮಾಡಿರಲಿಲ್ಲ, ಅದಕ್ಕೆ ನಿದ್ದೆ ಮಾಡಿದೆ ಗೈಸ್. ಇವತ್ತು ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಇದಕ್ಕೆ ಇವತ್ತು ನಮ್ಮ ಮಾವ ಅತ್ತೆನೂ ಹೋಗ್ತಾರೆ. ನಾನು ಬೈಕು ತಂದಿರಲ್ಲ, ಅದಕ್ಕೆ ಅವ್ರ ಜೊತೆನೇ ಕಾರಲ್ಲೇ ಹೋಗ್ತೀನಿ ಮೈಸೂರಿಗೆ. ಅಲ್ಲೇ ಇದೆ ಬೈಕು. ಇನ್ನೇನು 3 ಗಂಟೆ ಹತ್ರ ಆದಾಗ ಹೊರಡ್ತೀನಿ ಗೈಸ್. ಸದ್ಯಕ್ಕೀಗ ಏನಂತಾರೆ ಗಸಗಸೆ ಪಾಯಸ ಗೈಸ್. ಗಸಗಸೆ ಪಾಯಸ ಸರಿ ಇದು ಏನು ಪಾಯಸ ಇದು? ಹೆಸರುಬೇಳೆ ಪಾಯಸ ಗೈಸ್. ಹೆಸರುಬೇಳೆ ಪಾಯಸ ತಿಂತೀನಿ. ತಿಂದಾದ್ಮೇಲೆ ಊಟ ಗೀಟ ಮಾಡಿಕೊಂಡು 3 ಗಂಟೆ ಮೇಲೆ ಹೊರಡ್ತೀನಿ ಗೈಸ್. ಬನ್ನಿ ಗೈಸ್. ಅಲ್ಲಿ ಹೋದರೆ ಗೈಸ್ ಏನಿಲ್ಲ, ಕೆಲಸ ಮಾಡೋಕೆ ರ್ಯಾಪಿಡೋ ಇಲ್ಲ ಝೊಮ್ಯಾಟೊ ಮಾಡಲೇಬೇಕು ಗೈಸ್. ನೆಕ್ಸ್ಟ್ ತಿಂಗಳು EMIಗಳು ಬರಲೇ ಬರ್ತೈತೆ, ಮಾಡೋಣ. ಬೆಕ್ಕು ಬೆಕ್ಕೇನು ಮಾಡುತ್ತಮ್ಮ? ಬೆಕ್ಕು ಅದಕ್ಕೆ ಅವನು ಗಣೇಶನ ನೆನ್ಸ್ಕೊಳ್ಳೋ ಕೊಟ್ಬಿಟ್ಟವನೆ. ಗಣೇಶನ ಮಾನ ಕೊಟ್ಬಿಟ್ಟವನೆ. ವಿಡಿಯೋ ಮಾಡಬೇಕಾದ್ರೆ ಬೇಜಾರು. ರೆಡ್ ಕಲರ್ ಪ್ಯಾಕ್ ಬರುತ್ತಲ್ಲ, ಅದಕ್ಕೆ ಹಾಕಿರ್ಬೇಕು. ಕಾಫಿ ನನಗೂ ಎಡಿಟ್ಟು ಸ್ವಲ್ಪ ನೋಡ್ಕೊತಾಯ್ತೀನಲ್ಲ, ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡ್ಕೊಂಡೆ ನಾನೇ ಮಾಡ್ತೀನಿ. ನನ್ನ ಫೋನು ಸ್ಟೋರೇಜ್ ಇಲ್ಲ, ಅದನ್ನೇ ಮಾಡ್ತಾ ಇರೋದು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ನನ್ನ ಕಾಫಿ ಕಮ್ಮಿ ಆಯ್ತು, ಬಿಸಿ ಐತೆ. ಆಯಿತು ಆಡಿ ಎಲ್ಲ ನೋಡ್ತಾ ಕೂತವ್ರು ನೋಡಿ. ನೋಡು ಬೇಬಿ ಬರ್ತಿದ್ದೀಗ. ಬೇಬಿ ಅವಳೆ ಹಾಕೊಂಡ್ರದು. ನಾನು ಮಾಮೂಲಿ ಹಾಕಿದ್ರೆ ಸಾಂಗಾಡಿದ್ರೆ ಇವ್ರು ಸೆಲ್ಫಿ ತಗೊಂಡೆ ಅವಳೆ ಅಲ್ಲಿ ಮಧ್ಯ. ಚೆನ್ನಾಗಿತ್ತು. ಹಾಕಬಾ ಹಾಕಬಾ ಕರೆಕ್ಟಾಗಿ ಹಾಕಬಾ. ಹಾಂ ಹಾಂ ಪ್ಲೇನ್ ಕಿಸ್ ಕೊಡಿಲಿ, ಪ್ಲೇನ್ ಕಿಸ್. ಹಾರ್ಟ್ ತೋರಿಸು, ಹಾರ್ಟ್ 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 ಹಾರ್ಟ್. ಹಾಂ ಲೈಕ್ ಕೊಡು, ಲೈಕ್ ಕೊಡು, ಲೈಕ್ ಲೈಕ್ ಹಾಕು. ಹಾಂ ಲೈಕ್, ಶೇರ್, ಕಮೆಂಟ್, ಬಾಯ್ ಬಾಯ್, ಲವ್ ಯು. ಪ್ಲೇನ್ ಕಿಸ್ ಕೊಡು. ಹಾಂ ಹೋಗೀಗ ಬಾಯ್. ಸೆಕೆಂಡ್, ನೈಸ್ ಟು ಮೀಟ್ ಯು, ಕಮ್ ಹಿಯರ್. ಹೋಯ್ತೀಯಾ? ಟಾಟಾ ಬತ್ತೀಯಾ? ಬಾಯ್. ಸರಿ, ಒಳಗೆ ಮಾಡ್ಬೇಕು, ಒಳಗೆ ಮಾಡ್ಬೇಕು. ಹಂಗೆ ಹಿಡ್ಕೊ, ನೋಡ್ತೀನಿ. ಗಟ್ಟಿಗೆ ಹಿಡ್ಕೊ. ಹಾಂ ಹಂಗೆ ಹೋಗು. ಇದು ಬೇಡವಾ?
ಹಾಯ್ ಮಾಡು, ಹಾಯ್ ಕೊಡಿಲಿ ಮೇಲಿ. ನೋಡಿ ಈಗ ಬಾಯ್ ಹೋಗೀಗ. ಓ ಬಾಳ್ಲು ತಗೊಬಂದು ಕೊಟ್ಟ, ಬಾಳ್ಲು ತಗೋ ಕೊಡ್ತಿರೋದವನು. ಹ್ಞೂ ಚಿಪ್ಪ ಆಗ್ಲೇ ಬಂದು ಕಲ್ಲೆ ತಕ್ಬಿಡು. ಪಾಪ ಛೇ 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 ಕಣಕ ಕಣಕ ಆಗೋ. ವೆಲ್ಕಮ್ ಮಾಡಾಗ ಹಂಗೆ ನಿಂತ, ಸಾರಿ ಎಕ್ಸಿಟ್ ಗೇಟ್ಗೆ ರಾಜರು ಹೋಗ್ತಾರಲ್ಲ ಹಂಗೆ ನಿಂತ್ಕೊಂಡವ್ರೆ. ಗಣ ಹೊಡೋರು ಎಲ್ಲ ಕಿತ್ಬಿಟ್ಟು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಗಿಡ ಬಂದ್ಬಿಡ್ತದ. ಪಾರ್ಕಿಂಗ್ ಮಾಡೋದು. ನೀವ್ ಇವಾಗ ಏನ್ ಮಾಡ್ತಾ ಇದ್ದೀರಾ? ನಾನೇನು ಮಾಡಿಲ್ಲಪ್ಪ. ನೀವೇನ್ ಪಾರ್ಕಿಂಗ್? ನಿಮ್ಮಪ್ಪ ಇಲ್ಲವನ ಅಲ್ಲೆಲ್ಲ ಅವನೇ. 1 hour later. ಗಾಯ್ಸ್, ಮೈಸೂರು ಹೋಗ್ತಾ ಇದ್ದೀನಿ ನಾನು. ನಮ್ಮ ಮಾವ ಅವರು ಬೆಂಗಳೂರು ಹೋಗ್ತಾ ಅವ್ರೆ. ಹೋಗೋಣ. ಬಾಯ್ ಮಾಡ್ಬಿಡು. ಬಾಯ್. ಪಪ್ಪಿ ಕೊಡ್ಬಿಡು, ಪಪ್ಪಿ ಕೊಡು ಹೋಗ್ಲಿ. ಪಪ್ಪಿ ಕೊಡು, ಪಪ್ಪಿ ಕೊಡು. ನಾನು ಬರ್ಲಾ, ನಾನು ಬರ್ಲಾ, ನಾನು ಬರ್ಲಾ, ಬರ್ಲಾ. ಪಪ್ಪಿ ಕೊಡು ಹೋಗ್ಲಿ, ಪಪ್ಪಿ ಕೊಡು. ಎತ್ಕೋತಾರೆ. ನಂಗೆ ಇಲ್ಲಿ 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 ನಂಗೆ ಕೊಡ. ನಂಗೆ ಗುಂಡ ಲಾಸ್ಟ್ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಪ್ಲೀಸ್ ಪ್ಲೀಸ್. ನಂಗೆ ಐ ಆಮ್ ಟೂ ಬಿಸಿ ಅಂತ ನಾನು. ಅದ್ ಬೇಡ, ನನ್ಗೆ ಹಾಲು ಬೇಡ. ಮುತ್ತು ಕೊಡು, ಮುತ್ತು. ಎತ್ತು ನೀನ್ ಗಂಟ್ಲಲ್ಲಿರೋದಲ್ಲ ನಂಗ್ಯಾಕೆ. ಅಯ್ಯೋ ಸರಿ ಆಯ್ತು ನೋಡಮ್ಮ. ಇನ್ನೇನು ಬಾಯ್ ಕೊಂಡು ಮನೆ ಲೆಟ್ಸ್ ಗೋ. ಜೈ ಅಶೋಕ. ಈ ಲಾಗ್ ಮಾಡಿ ಮಾಡಿ ಎಲ್ಲ ಟೈಮಲ್ಲಿ ಮಾಡಬೇಕು. ಸರಿ ಬರ್ದಮ್ಮ. ಬಾಯ್ ಬಾಯ್. ಹಾಂ ಸರಿ. ಹಾಂ ಸರಿ. ಗೈಸ್, ಮಜಾ ಮಾಡಿದ್ದು ಸಾಕು. ಈಗ ಬರೀ ಕೆಲಸ ಅಷ್ಟೇ. ಈಗ ನಾನೊಂದು ಪ್ರಯೋಗ ಮಾಡ್ತಿದ್ದೀನಿ ಗೈಸ್. ಅಂದರೆ ಇವಾಗ ಥಿಯೇಟ್ರಿಗೆ ಹೋಗೋಣ ಅಂದ್ಕೊಂಡೆ. ಇವತ್ತು ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಿದೆಯಲ್ಲ, ದ ಬ್ರ್ಯಾಂಡ್ ನ್ಯೂ ಡೇ ಅಂತ, ಅದನ್ನು ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. 10 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ. ಬಟ್ ಆದರೆ ಬೇಡ, ಯಾಕೋ ವೇಸ್ಟ್ ಆಗುತ್ತೆ, ಸುಮ್ಮನೆ ಯಾಕೆ, ಅದ್ರ ಬಗ್ಗೆ ಇಲ್ಲೇ ನೋಡ್ಬೋದಲ್ಲ ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ಅದಕ್ಕೀಗ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫಿಲಿಮಲ್ಲಿ ಕೂತ್ಕೋತೀವಲ್ಲ ಗೈಸ್, ಆ ಥರ ಏನಾದರೂ ಸೆಟಪ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಲೈಟಾಗಿ ಮಾಡಿದ್ದೀನಿ ಗೈಸ್. ಅಂದರೆ ರಿಯಲ್ ಆಗಿ ಏನಿಲ್ಲ, ಒಂದು ಹತ್ರ ಫೀಲ್ ಲೈಟಾಗಿ ಕೊಡೋ ಥರ ಮಾಡ್ಕೊಂಡಿದ್ದೀನಿ ಗೈಸ್. ಹೆಂಗೆ ಅಂತ ಕೇಳ್ತೀರಾ? ನೋಡಿ ಈಗ ನೋಡಿ ಗೈಸ್, ಇದು ಸೀಟು ಗೈಸ್. ಇಲ್ಲಿ ಫೋನ್ ಇಟ್ಕೊಳ್ಳೋದು ಗೈಸ್. ಇಲ್ಲಿ ಹಿಂಗೆ ಫೋನ್ ಇಟ್ಕೊಂಡು ಕುತ್ಕೊಂಡು ನೋಡೋದು ಗೈಸ್. ಅಂದರೆ ರೇಂಜಲ್ಲಿ ಮಾಡಿಕೊಂಡು, ಆಯಿತಾ? ಇಲ್ಲಿ ಈಗ ಸೌಂಡ್ ಫೀಲ್ ಬೇಕಲ್ಲ ಗೈಸ್. ಅದಕ್ಕೆ ಮನೆಯಲ್ಲಿ, ಅಂದರೆ ನಮ್ಮ ರೂಮಲ್ಲಿ ಒಂದು ಮೇಲ್ಗಡೆ ಸುಮ್ಮನೆ ಬಿಸಾಗಿದೆ ಗೈಸ್, ಯೂಸ್ ಮಾಡ್ತಿರಲಿಲ್ಲ. ಮಿನಿ ಸ್ಪೀಕರ್ ಟೈಪು ಇಲ್ಲಿ ಆಡೆ ಆನ್ ಮಾಡ್ಕೊಂಡಿದ್ದೆ, ಆನ್ ಆಗೈತೆ. ಈಗ ಜಸ್ಟು ಹಾಕೊಳ್ಳೋದು, ಕುತ್ಕೊಳ್ಳೋದು. ಈಗ ನಮ್ಗೆ ಇನ್ನೊಂದು ಬರಬೇಕಲ್ಲ ಗೈಸ್, ಅಂದರೆ ಇನ್ನೊಂದು ಫೀಲ್ ಬರಬೇಕಲ್ಲ, ಪಾಪ್ಕಾರ್ನ್. ಅದಕ್ಕೆ ಪಾಪ್ಕಾರ್ನ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಗೈಸ್. ಅಂದರೆ ಆರ್ಡ್ರು ನನ್ನ ಫ್ರೆಂಡ್ ಮಾಡಿದ್ದು, ಬಟ್ ಈಗ ಸಿಕ್ತು. ಏನು ತಿಂತೀನಿ ಗೈಸ್ ನೋಡಿ, ಈಗ ಇದಿದೆ. ಈಗ ಅದನ್ನು ಮಾಡ್ಕೊಬಿಟ್ಟು ಕ್ಯಾಮ್ರಾನ ಇಲ್ಲಿ ಮಾಡಿಕೊಂಡು ಈಗ ತೋರಿಸ್ತೀನಿ. ಅದು ಕರೆಕ್ಟಾಗಿ ಕುತ್ಕೋತಿಲ್ಲ, ಆ ಕೆಳಗಡೆ ಏನೋ ಮಾಡ್ತೀನಿ, ಅಲ್ಲಿ ಗಂಟೆ ಅಡ್ಜಸ್ಟ್ ಮಾಡ್ಕೊಡಿ. ಇಲ್ಲಿ ನೋಡಿ ಗಾಯ್ಸ್ ಯಾವ ಥರ ಅಂತ. ಕೆಳಗಡೆ ಸ್ಪೀಕರ್ ಇರ್ತದೆ, ಕುತ್ಕೊಂಡು ಫಿಲಿಮಲ್ಲಿ ನೋಡ್ತೀವಲ್ಲ ಗೈಸ್, ಹಿಂಗೆ ತಾನೇ ನೋಡೋದು. ಸ್ವಲ್ಪ ತಲೆ ಮೇಲೆ ಎತ್ತಬೇಕು, ಬಟ್ ಈಗ ಸ್ವಲ್ಪ ತಲೆ ಕೈ ಇಳಿಸ್ಬೇಕು. ಹಂಗೆ ನೋಡ್ಕೊಂಡು ಕುತ್ಕೋಬೋದಲ್ಲ ಗೈಸ್. ಅಂದರೆ ಮೇಲ್ಗಡೆ AC ಇದೆ, ಅಂದರೆ ಮೇಲೆ ಫ್ಯಾನ್ ಇದೆ ನೋಡಿ, ಬೇಕಾದರೆ ಮೇಲ್ಗಡೆ AC ಇದೆ. ಈಗ ಪಾಪ್ಕಾರ್ನ್ ಮಾಡ್ಕೊಳಕ್ಕೆ ಇಲ್ಲಿ ಪಾಪ್ಕಾರ್ನ್ ಮಾಡಿಕೊಂಡು ಇಲ್ಲಿ ಮಡಿಕೊಂಡು ಕುತ್ಕೊಂಡು ತಿನ್ನೋದು ಗೈಸ್.
ಸೌಂಡ್ ಬಂತಾ ಹಿಂಗೆ ಕುತ್ಕೊಂತಿಲ್ಲ. ಯಾವ ಮೂವಿ ಗೊತ್ತಾ ಗೈಸ್? ಸ್ಪೈಡರ್ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ. ಇನ್ನು ಈಗ ಬಂದು ರಿಲೀಸ್ ಆಗಿರೋದಲ್ಲ ಗೈಸ್, ಆದರೆ ನಮಗೆ ಸಿಕ್ಬಿಡುತ್ತಲ್ಲ ಹೆಂಗಾದ್ರೂ ನೋಡೋಣ ಗೈಸ್. ಹಿಂಗೆ ಥಿಯೇಟ್ರ್ ಫೀಲ್ ಗೈಸ್. 280 ರೂಪಾಯಿ ಗೈಸ್ ನಾರ್ಮಲ್, ಅಂದರೆ ಫ್ರಂಟ್ ಕುತ್ಕೊಳ್ಳೋಕ್ಕೆ. ಅದೇ ನಾವು ಐ ಕ್ಲಾಸ್ ತೊಗೋತೀವಿ ಅಂತ ಅಂದರೆ ಎಷ್ಟು ಒಂದು 500 ಚಿಲ್ಲರೆ ಆಗುತ್ತೆ. ಬಟ್ ಆದರೆ ನಾನು ಜಸ್ಟ್ ಎಷ್ಟು 0 ಇದೇನು 30 ರೂಪಾಯಿ ನನ್ನ ಫ್ರೆಂಡ್ ಆರ್ಡ್ರ್ ಮಾಡೋದು, ನಾನು ಆರ್ಡ್ರ್ ಮಾಡಿಲ್ಲ. 30 ರೂಪಾಯಿನ ಇದು 10 ರೂಪಾಯಿ ಗೈಸ್ ಅಷ್ಟೇ, 10 ರೂಪಾಯಿ ಇದು. ಈ ಪಾಪ್ಕಾರ್ನು ಸಿಕ್ತು, ಪಾಪ್ಕಾರ್ನ್ ದುಡ್ಡು ಉಳಿತು. ಏನಿಲ್ಲ ಪಾಪ್ಕಾರ್ನ್ ಮಾಡ್ಕೊಂಡು ಹಾಕ್ಕೊಂಡು ಈಗ 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಗೈಸ್, 12 ಗಂಟೆಗೆ ಮುಗಿತಿದೆ. 12 ಗಂಟೆ ಆದಮೇಲೆ 1 ಅವರು ವಿಡಿಯೋ ಎಡಿಟ್ ಮಾಡಿಕೊಂಡು ನಾಳೆ ಶೆಡ್ಯೂಲ್ಗೆ ಲಾಗ್ ಬಿಟ್ಟರೆ ಮುಗೀತು ಗೈಸ್, ಅಷ್ಟೇ. ಇದು ನೀವು ಕೇಳ್ಬೋದು, ಇದೇನು ಬೆಡ್ ಮೇಲೆ ಮಲ್ಕೊಂಡು ನೋಡ್ಬೋದು ಇದನ್ನೆಲ್ಲ ಇಷ್ಟೊಂದೆಲ್ಲ ಅವತಾರ ಬೇಕಾ ಅಂತ. ಬಟ್ ಆದರೆ ಗೈಸ್ ಅದ್ರಲ್ಲಿ ಫೀಲ್ ಇರಬೇಕಲ್ಲ ಗೈಸ್. ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಫಿಲಿಮಲ್ಲಿ ಇದ್ದೀವಿ ಅನ್ನೋ ಫೀಲ್ ಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಾಗತ್ತೆ ಗೈಸ್. ಅದು ಎಲ್ಲರಲ್ಲೂ ಈಗ ಹುಚ್ಚಿರಲ್ಲ, ನಮ್ಮಂಥವ್ರು ಲೈಟಾಗಿ ಹುಚ್ಚಿರುತ್ತೆ ಗೈಸ್, ಅಷ್ಟೇ. ಈಗ ಇದೆಲ್ಲ ನಮ್ಮ ಮನೆ ನೋಡಿ ಹೋಗಿತಾರೆ ಪಕ್ಕ ಗೊತ್ತು. ಬಟ್ ಏನು ಮಾಡ್ತಾರೆ ಗೈಸ್, ನನ್ನ ಮನಸ್ಸಿಗೆ ಸ್ವಲ್ಪ ಫಿಲಿಮ್ಗೆ ಹೋಗಿದ್ದೀನಿ ಅಂತ ಫೀಲ್ ಸಿಗಬೇಕಲ್ಲ, ಅಷ್ಟೇ. ಈಗ ಲೈಟ್ ಮಾಡ್ತೀನಿ, ಪಾಪ್ಕಾರ್ನ್ ತಿಂತೀನಿ, ಅಷ್ಟೇ ಗೈಸ್. ಮಾಡ್ದೆ ಬನ್ನಿ ಇವತ್ತು ಪಾಪ್ಕಾರ್ನ್ ಮಾಡ್ಕೋತಾ ಇದ್ದೀನಿ ಗಾಯ್ಸ್. ಫಿಲ್ಮ್ ನೋಡ್ಕೊಂಡು ರೆಡಿ, ಲೈಟ್ ಆಫ್ ಮಾಡೋಣ. ಗೈಸ್ ರೆಡಿ ಟು ವಾಚ್, ನೋಡೋಣ ಈಗ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಲಾಗ್. ನಮ್ಮ ಮಾವ ಅತ್ತೆ ಎಲ್ಲ ಮನೆಗೆ ಬಂದಿದ್ರು, ಈಗ ಬೆಂಗಳೂರಿಗೆ ಕೂಡ ಹೋದ್ರು. ನಾವು ಯಾವತ್ತಾದರೂ ಬೆಂಗಳೂರಿಗೆ ಹೋಗಿ ಏನಾದರೂ ಒಂದು ನಾಟಕ ಮಾಡೋಣ ಅಂತಿದ್ದೀವಿ ಗೈಸ್. ಬಾಹುಬಲಿ ನೋಡಿರ್ತೀರಲ್ಲ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಒಂದು ಆ್ಯಕ್ಟಿಂಗ್ ಮಾಡೋಣ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಬಟ್ ಆದರೆ ಈಗಾಗಲ್ಲ, ಸದ್ಯಕ್ಕೆ ಡೌಟು, ಎಲ್ಲರೂ ಬ್ಯುಸಿ ಇದ್ದಾರೆ. ಈಗ ಮಾತಾಡಿದ್ದೀವಿ, ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಮಾಡ್ತೀವಿ, ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಗೈಸ್, ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ. ಬಂದಾಗ ಮೊದಲೇ ಅಪ್ಡೇಟ್ ಮಾಡ್ತೀನಿ ಗೈಸ್, ಒಂದು ವಾರಕ್ಕಿಂತ ಮುಂಚೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ನಿಮಗೆ ನಿನ್ನೆ ಮೊನ್ನೆ ಮಾಡಿದರೆ ವಿಡಿಯೋಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಗೈಸ್ ನನ್ನ ಲಾಗ್ನ ಮುಂದೆ ನೋಡ್ತಾನೆ ಇರಿ. ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.